ರಾಜ್ಯದ ಜನತೆ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಬಂಪರ್ ಗಿಫ್ಟ್ ಕೊಡುತ್ತೆ ಅಂತ ಭಾವಿಸಿದ್ರು. ಆದರೆ ರಾಜ್ಯ ಸರ್ಕಾರ ದರದ ಬರೆಯನ್ನ ಎಳೆದಿದೆ. ಮಹಿಳೆಯರಿಗೆ ಫ್ರೀ, ಪುರುಷರಿಗೆ ಲೂಟಿ. ಅಂದ್ರೆ ಸರ್ಕಾರ ಜಾಲಿ ಆಗಿದೆ. ರಾಜ್ಯಾದ್ಯಂತ ಸರ್ಕಾರಿ ಬಸ್ ಟಿಕೆಟ್ ದರ 15% ಏರಿಕೆಯಾಗಿದೆ. ಇನ್ನು ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ ಪರಿಷ್ಕೃತ ದರ. ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಇನ್ನು ಮಹಿಳೆಯರಿಗೆ ಫ್ರೀ ಅಂತ ಅನೌನ್ಸ್ ಮಾಡಿತ್ತು ಸರ್ಕಾರ. ಆದರೆ ಪುರುಷರನ್ನ ಪರೋಕ್ಷವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತ್ಯಕ್ಷವಾಗಿ ಲೂಟಿ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರ ಮಾತ್ರ ಜಾಲಿಯಾಗಿದೆ ಅಂತ ಸಾರ್ವಜನಿಕರು, ಪುರುಷರು ಆರೋಪಿಸ್ತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ರಾಜ್ಯದ ಜನತೆ ಹೊಸ ವರ್ಷದ ಆರಂಭದಲ್ಲಿ ರಾಜ್ಯ ಸರ್ಕಾರ ನಮಗೆ ಬಂಪರ್ ಗಿಫ್ಟ್ ಕೊಡುತ್ತೆ ಅಂತ ಭಾವಿಸಿದ್ರು. ಆದರೆ ದರದ ಬರೆಯನ್ನ ಎಳೆದಿದೆ. ಈ ಹಿಂದೆ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಅನೌನ್ಸ್ ಮಾಡ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ವಿಪಕ್ಷಗಳು ಕೂಡ ಹೇಳ್ತಾ ಇದ್ದ ಹಾಗೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದ ಪರಿಣಾಮವೂ ಏನು? ಮಹಿಳೆಯರಿಗೆ ಫ್ರೀ ಅಂತ ಅನೌನ್ಸ್ ಮಾಡಿ ಆ ಒಂದು ಮೊತ್ತಕ್ಕೆ ಸರಿದೂಗಿಸೋದಕ್ಕೆ ಪುರುಷರಿಂದ ಲೂಟಿ ಮಾಡ್ತಾ ಇದೆ ಸರ್ಕಾರ. ಹೀಗಂತ ನಾವ್ ಹೇಳ್ತಾ ಇರೋದಲ್ಲ, ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಇನ್ನು ರಾಜ್ಯಾದ್ಯಂತ ಸರ್ಕಾರಿ ಬಸ್ ಟಿಕೆಟ್ ದರ ಕೂಡ 15% ಏರಿಕೆ ಆಗಿದೆ. ಇನ್ನು ನಿನ್ನೆ ಮಧ್ಯರಾತ್ರಿಯಿಂದಲೇ ಏರಿಕೆ ಆಗಿರುವಂತದ್ದು ಬಸ್ನ ದರ. ಇನ್ನು ಪುರುಷ ಪ್ರಯಾಣಿಕರಿಗೆ ಬಸ್ ಟಿಕೆಟ್ ದರದ ಬಿಸಿ ತಟ್ಟಿದೆ. ಬೆಳ್ಳಂಬೆಳಗ್ಗೆ ಬಸ್ ಹತ್ತಿದ ಪುರುಷ ಪ್ರಯಾಣಿಕರಿಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ನಲ್ಲಿ ಹೊಸ ದರವನ್ನ ಕಂಡು ಪುರುಷ ಪ್ರಯಾಣಿಕರು ನಿಜಕ್ಕೂ ಕೂಡ ಗಲಿಬಿಲಿಗೆ ಒಳಗಾಗಿದ್ದಾರೆ. ನಂತರ ಅಸಲಿ ವಿಚಾರವನ್ನ ತಿಳಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಪುರುಷರ ಹಣವನ್ನ ಲೂಟಿ ಮಾಡ್ತಾ ಇದೆ ಅಂತ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಪುರುಷ ಪ್ರಯಾಣಿಕರಿಗೆ ಬಸ್ ಟಿಕೆಟ್ ದರದ ಏರಿಕೆ ಬಿಸಿ ತಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಷ್ಟೊಂದು ಜನಕ್ಕೆ ಇದರ ಅವೇರ್ನೆಸ್ ಇರಲಿಲ್ಲ. ಏನು ನ್ಯೂಸ್ ನೋಡೋರಿಗೆ ಅಥವಾ ಪೇಪರ್ ನೋಡೋರಿಗೆ ಈ ವಿಚಾರ ಗೊತ್ತಿತ್ತಾದ್ರೂ ಕೂಡ ಬಸ್ ಹತ್ತಿದ ಮೇಲೆ ಪುರುಷ ಪ್ರಯಾಣಿಕರು ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ಸಾರಿಗೆ ಇಲಾಖೆಯಲ್ಲೇ ಅಸಮಾಧಾನ ವ್ಯಕ್ತವಾಗಿದೆಯಾ? ಇಲಾಖೆಯ ಕ್ರಮಕ್ಕೆ ಸಾರಿಗೆ ನೌಕರರು, ಸಿಬ್ಬಂದಿಯ ಸಹಮತ ಕೂಡ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಚಿಲ್ಲರೆ ಸಮಸ್ಯೆ ಆಗತ್ತೆ ಅಂತ ಬಸ್ ಕಂಡಕ್ಟರ್ಗಳು ತೀವ್ರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡ್ರೈವರ್, ಸಾರ್ವಜನಿಕರ ಬಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಿರ್ವಾಹಕರು. ಸರ್ಕಾರ ತಂದಿಟ್ಟು ತಮಾಷೆ ನೋಡ್ತಾ ಇದೆ ಅಂತ ಕಂಡಕ್ಟರ್ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಸ್ ಟಿಕೆಟ್ ದರ ಏರಿಕೆಗೆ ಒಂದು ಕಡೆ ಬರೀ ಸಾರ್ವಜನಿಕರಿಗೆ ಮಾತ್ರ ಅಲ್ಲ, ಸಾರಿಗೆ ಇಲಾಖೆಯಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇಲಾಖೆಯ ಕ್ರಮಕ್ಕೆ ಸರ್ಕಾರ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡ್ತಾ ಇದೆ, ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ ಅಂತ ಕಂಡಕ್ಟರ್, ಡ್ರೈವರ್ ಜೊತೆಗೆ ಸಾರ್ವಜನಿಕರ ಜೊತೆಗೆ ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗ ಏಕಾಏಕಿ ಒಂದೇ ಸರಿ ದರವನ್ನೇ ಏರಿಕೆ ಮಾಡಿಟ್ಟು ಸರ್ಕಾರ ತಮಾಷೆ ನೋಡ್ತಾ ಇದೆ ಅಂತ ಕಂಡಕ್ಟರ್ ಕೂಡ ಆರೋಪಿಸ್ತಾ ಇದ್ದಾರೆ. ಕೇವಲ ಇದು ಸಾರ್ವಜನಿಕರ ಆಕ್ರೋಶ ಅಲ್ಲ, ಪುರುಷರ ಆಕ್ರೋಶ ಅಲ್ಲ, ಈವನ್ ಇಲಾಖೆಯಲ್ಲೇ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಸಿಬ್ಬಂದಿಗಳ ಸಹಮತವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈ ವೇಳೆ ಮೂಡ್ತಾ ಇರುವಂತದ್ದು. ಇನ್ನು ಇಲಾಖೆಯ ಕ್ರಮಕ್ಕೆ ಸಾರಿಗೆ ಇಲಾಖೆಯಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಈಗ ಟಿಕೆಟ್ ದರ ನಿನ್ನೆ ಮಧ್ಯರಾತ್ರಿಯಿಂದಲೇ ಆರಂಭವಾಗ್ಬಿಟ್ಟಿದೆ. ಜೊತೆಗೆ ಸಾರ್ವಜನಿಕರು, ಪುರುಷರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ, ಜೊತೆಗೆ ಕಂಡಕ್ಟರ್ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ.
ಎಸ್ ಡಯಾನಾ, ಏನು ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿರುವಂತಹದ್ದು. ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಒಂದಷ್ಟು ಸಹಾಯ ಆಗ್ಲಿ ಅಂತ ಹೇಳಿ ಅವ್ರು ತಂದಿರುವಂತಹ ಯೋಜನೆಗಳು ಅದೆಲ್ಲವೂ ಕೂಡ ಇವತ್ತಿನ ದಿನ ಒಂದು ಕಡೆ ಏನಂತಂದ್ರೆ ಪುರುಷರ ಮೇಲೆ ಹೊರೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಪುರುಷರ ಜೇಬಿಂದ ಹಣ ತೆಗೆದು ಮಹಿಳೆಯರ ಪರ್ಸ್ಗೆ ತುಂಬುವಂತಹ ಕಾರ್ಯ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗುವಂತದ್ದು. ಯಾಕಂತಂದ್ರೆ ಇವತ್ತಿನಿಂದ ಅಂದ್ರೆ ನಿನ್ನೆ ರಾತ್ರಿ ಶನಿವಾರ ರಾತ್ರಿ ಮಧ್ಯರಾತ್ರಿಯಿಂದಲೇ ಬಸ್ಸಿನ ದರ 15% ಏರಿಕೆ ಆಗಿರುವಂತದ್ದು. ಇದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಸಚಿವರ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ. ಅವತ್ತು ಏನು ಅಸ್ತು ಅಂದಿರೋದ್ರಿಂದಾಗಿ ಬಸ್ ಪ್ರಯಾಣ ದರ ಹೆಚ್ಚಳ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮೆಜೆಸ್ಟಿಕ್ ಇಂದ ಜಯನಗರ್ ಹೋಗೋದು 20 ರೂಪಾಯಿ ಇರೋದು ಇವತ್ತು 23 ಆಗಿರುವಂತದ್ದು. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಬಸ್ ಟಿಕೆಟ್ ದರವನ್ನು ನಾವು ನೋಡೋದಾದ್ರೆ ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವಂತದ್ದು 80 ರೂಪಾಯಿ ಇರುವಂತಹದ್ದು 91ಕ್ಕೆ ಏರಿಕೆ ಆಗುವಂತದ್ದು. ಸೊ ಇದೇ ರೀತಿಯಾಗಿ ಬಸ್ ದರ ಏರಿಕೆ ಆಗ್ತಾ ಹೋದ್ರೆ ಅಂದ್ರೆ ಸಾಮಾನ್ಯ ಜನರ ಜೀವನ ನಿಜಕ್ಕೂ ಒಂದು ಕಷ್ಟದಲ್ಲಿ ಸಿಲುಕುವಂತ ಪರಿಸ್ಥಿತಿ. ಯಾಕಂತಂದ್ರೆ ಒಂದ್ ಕಡೆ ಏನು ಫ್ರೀ ಬಸ್ ಇದೆ, ಇನ್ನೊಂದ್ ಕಡೆ ಪುರುಷರು ಹಣ ನೀಡುವುದಕ್ಕೆ ಅಂದ್ರೆ ಹೆಚ್ಚಿನ ಹಣವನ್ನ ಅಂದ್ರೆ ಮಹಿಳೆಯರದು ಕೂಡ ನಾವೇ ತುಂಬ್ತೀವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈಗ ನಾನು ಯಶವಂತಪುರದ ಬಸ್ ನಿಲ್ದಾಣದಲ್ಲಿದ್ದೀನಿ. ಇವತ್ತು ಸಂಡೇ ಇರೋ ಕಾರಣದಿಂದಾಗಿ ಒಂದಷ್ಟು ಜನ ಏನು ಪ್ರಯಾಣಿಕರ ಸಂಖ್ಯೆ ಇವತ್ತು ಕಡಿಮೆ ಇದೆ. ಸೊ ಇಲ್ಲಿರುವಂತಹ ಪ್ರಯಾಣಿಕರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ನಾವು ಹೇಳ್ಬಹುದು, ಆದ್ರೆ ಅದನ್ನ ಅನುಭವಿಸೋರು ಅವರು ಕಷ್ಟ ಎಷ್ಟಾಗುತ್ತೆ, ಯಾವ ರೀತಿಯಾಗಿ ಅಂದ್ರೆ 3 ರೂಪಾಯಿ ಕೂಡ ನೀಡೋದಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. ಸರ್, ಈಗ ಇವತ್ತಿನಿಂದಲೇ ಪುರುಷರಿಗೆ ಬಸ್ ಟಿಕೆಟ್ ದರದಲ್ಲಿ ಜಾಸ್ತಿ ಆಗಿರುವಂತಹದ್ದು. ನೀವು ಈಗ ಪ್ರಯಾಣ ಮಾಡಿ ಬಂದಿದ್ದೀರಾ, ಎಷ್ಟು % ಜಾಸ್ತಿ ಆಗಿದೆ ಮತ್ತೆ ನಿಮ್ಗೆ ಏನೆಲ್ಲ ಕಷ್ಟ ಆಗ್ತಾ ಇದೆ ಸರ್ ಇದರಿಂದ? ಅಮೌಂಟ್ಗೋಸ್ಕರ ಕಷ್ಟ ಆಗ್ತಾ ಇದೆ ಮೇಡಮ್. ಹೋಗೋ ಬರೋಕ್ಕೆ ಅಮೌಂಟ್ಗೋಸ್ಕರ ಕಷ್ಟ ಆಗ್ತಾ ಇದೆ. ಮತ್ತೆ ಆಧಾರ್ ಕಾರ್ಡ್ ಫ್ರೀ ಮಾಡಿದಾರಲ್ಲ, ನಮಗೂ ಪ್ರಾಬ್ಲಮ್ ಆಗ್ತಿದೆ. ಅವರಿಗೂ ಆಧಾರ್ ಕಾರ್ಡನ್ನು ತೆಗೆಸ್ಬೇಕು. ಮತ್ತೆ ಹೇಳಿದ್ದೀನಿ. ಸೊ ದಯನ, ಈಗ ಏನಾಗ್ತಿದೆ ಅಂತಂದ್ರೆ ಒಟ್ಟಾರೆಯಾಗಿ ಹೆಣ್ಮಕ್ಳಿಗೆ ಏನು ಆಧಾರ್ ಕಾರ್ಡ್ ಮಾಡಿದ್ದಾರೆ ಅದೇ ನಮ್ಗೆ ಒಂದ್ ರೀತಿಲಿ ಎಲ್ಲೋ ಒಂದ್ ಕಡೆ ನೋವು ಉಂಟು ಮಾಡ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಫ್ರೀ ಕೊಡ್ತಾ ಇದ್ದಾರೆ, ಆದ್ರೆ ಡಬಲ್ ರೇಟ್ ಅನ್ನ ನಮ್ ಕಡೆಯಿಂದ ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ ಅನ್ನೋದು ನಾನು ಆಗ್ಲೇ ಒಂದಷ್ಟು ಜನರನ್ನು ಕೂಡ ಈಗಾಗಲೇ ಮಾತಾಡಿಸಿದೆ. ಅವರು ಕೂಡ ಹೇಳಿರುವ ಮಾಹಿತಿಯ ಪ್ರಕಾರ ಎಲ್ಲೋ ಸರ್ಕಾರ ನಮ್ ದುಡ್ಡನ್ನ ವಾಪಸ್ ನಮ್ಗೆ ಕೊಡ್ತಾ ಇದೆ. ನಮ್ಗೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಬೇಡ, ಅವ್ರ ಅಕಸ್ಮಾತ್ ಗ್ಯಾರಂಟಿ ಯೋಜನೆಗಳನ್ನ ನೀಡೋದೇ ಆದ್ರೆ ನಮ್ಮ ಓಟನ್ನು ಕೂಡ ಈಗಾಗಲೇ ತಗೊಳ್ತಾರೆ, ಅದ್ಯಾವುದೋ ಬೇಡ ಅನ್ನುವಂಥದ್ದು ಇಲ್ಲಿರುವಂತಹ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರ ಮಾತಾಗಿರುವಂತಹದ್ದು. ದಯಾನ, ಓಕೆ, ಜೊತೆಗೆ ಸಾರ್ವಜನಿಕರ ಜೊತೆಗೆ ಈಗ ಆ ಇಲಾಖೆಯಲ್ಲಿ ಅಂದ್ರೆ ಸಾರಿಗೆ ಇಲಾಖೆಯಲ್ಲೂ ಕೂಡ ಒಪ್ಪಿಗೆ ಇಲ್ಲ, ಜೊತೆಗೆ ಗೊಂದಲದ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಲಕ್ಷ್ಮಿ. ಎಸ್, ಈಗಾಗಲೇ ಯಾಕಂತಂದ್ರೆ ಅವರು ಕೂಡ ಈಗ ಅಂದ್ರೆ ಸಾರಿಗೆ ಇಲಾಖೆಯವರಿಗೆ ಯಾವುದೋ ಒಂದು ರೀತಿಲಿ ಅಂದ್ರೆ ವೇತನದಲ್ಲೂ ಕೂಡ ಹೆಚ್ಚಳ ಮಾಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅವರು ಒಪ್ಪಿಗೆ ನೀಡಿರುವಂತದ್ದು. ಆದ್ರೆ ಎಲ್ಲೋ ಅದು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಅವರಲ್ಲಿ ಮೂಡ್ತಾ ಇರುವಂತದ್ದು. ವೇತನದಲ್ಲೇ ಹೆಚ್ಚಾಗ್ಲಿ ಅಥವಾ ಏನೋ ಅವರಿಗೆ ಅಂದ್ರೆ ಫ್ಯಾಮಿಲಿಗೆ ನೀಡುವಂತಹ ವೇತನದಲ್ಲಿ ಈ ರೀತಿಯಾಗಿ ಅದರಲ್ಲಿ ಹೆಚ್ಚಳ ಆದ್ರೆ ನಮಗೂ ಕೂಡ ಒಂದು ರೀತಿಲಿ ಸಹಾಯಕ ಆಗುತ್ತೆ. ಆದ್ರೆ ಏನು ಈ ರೀತಿಯಾಗಿ ಪುರುಷರಿಗೆ ಮಾತ್ರ ಹೆಚ್ಚಳ ಮಾಡಿರೋದ್ರಿಂದ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಕಂಡಕ್ಟರ್ ಕೂಡ ಅದಕ್ಕೆ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಇನ್ನೊಂದಷ್ಟು ಜನ ಅದಕ್ಕೆ ಸಹಕಾರ ಕೂಡ ನೀಡ್ತಾ ಇರುವಂತಹದ್ದು. ಧನ್ಯವಾದಗಳು ಲಕ್ಷ್ಮಿ ಹೆಚ್ಚಿನ ಡೀಟೇಲ್ಸ್ಗೆ.